ಸ್ನೇಹಿತರೆ, ನೀವು ಯಾವತ್ತಾದರೂ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆಂಬುಲೆನ್ಸ್ ತುಂಬ ಫಾಸ್ಟಾಗಿ ಹೋಗ್ತಿರುತ್ತೆ. ಆಗ ನೀವು ಕೈ ಮುಗಿದು ಆಂಬುಲೆನ್ಸ್ ಒಳಗೆ ಇರೋರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ದೇವರ ಹತ್ರ ಕೇಳಿಕೊಂಡಿರುತ್ತೀರಾ. ಅದೇ ಆಂಬುಲೆನ್ಸ್ನಲ್ಲಿ ಕೆಂಪು ಮತ್ತು ನೀಲಿ ಎಮರ್ಜೆನ್ಸಿ ಸೈರನ್ ಲೈಟ್ಸ್ಗಳನ್ನು ನೋಡಿರ್ತೀರಾ. ಆದರೆ ಯಾಕೆ ಕೆಂಪು ಮತ್ತು ನೀಲಿ ಬಣ್ಣಗಳ ಲೈಟ್ಸ್ಗಳನ್ನು ಬಳಸ್ತಾರೆ ಅಂತ ಗೊತ್ತಿದೆಯಾ? ವಾಸ್ತವವಾಗಿ ಎಮರ್ಜೆನ್ಸಿ ಲೈಟ್ಸ್ಗಳು ಅನೇಕ ಪ್ರಮುಖ ಉದ್ದೇಶಗಳನ್ನು ಪೂರೈಸುತ್ತದೆ. ಮೊದಲನೇದಾಗಿ, ಆಂಬುಲೆನ್ಸ್ ದೀಪಗಳನ್ನು ಎಮರ್ಜೆನ್ಸಿ ಸಮಯದಲ್ಲಿ ಅಪಘಾತ ನಡೆದ ಸ್ಥಳಕ್ಕೆ ಹೋಗುವಾಗ ಅಥವಾ ಅಪಘಾತ ಸ್ಥಳದಿಂದ ಆಸ್ಪತ್ರೆಗೆ ಬರುವಾಗ ಮತ್ತು ತೀವ್ರತರವಾದ ಅನಾರೋಗ್ಯ ಪರಿಸ್ಥಿತಿಯಲ್ಲೂ ಬಳಸುತ್ತಾರೆ. ಈಗ ವಿಷಯಕ್ಕೆ ಬರೋಣ. ಕೆಂಪು ಬಣ್ಣವು ಸ್ಟಾಪ್ ಮತ್ತು ಅಪಾಯದ ಬಣ್ಣಕ್ಕೆ ಸಂಬಂಧಿಸಿದೆ. ಬೇರೆ ಗಾಡಿಯ ಇಂಡಿಕೇಟರ್ಗಳು ಸಹ ಕೆಂಪು ಬಣ್ಣದಲ್ಲಿರುವುದರಿಂದ ರೆಡ್ ಎಮರ್ಜೆನ್ಸಿ ಲೈಟ್ಸ್ಗಳು ವಿಪರೀತ ಟ್ರಾಫಿಕ್ನಲ್ಲಿ ಕೆಲವು ಜನರಿಗೆ ಕಾಣಿಸುವುದಿಲ್ಲ. ಈ ಸಂದರ್ಭದಲ್ಲಿ ಬ್ಲೂ ಲೈಟ್ಸ್ಗಳು ಗಾಢ ಬಣ್ಣದಲ್ಲಿ ಎದ್ದು ಕಾಣುತ್ತವೆ ಮತ್ತು ಇತರ ಚಾಲಕರನ್ನು ಎಚ್ಚರಿಸಲು ಸಹಾಯ ಮಾಡುತ್ತದೆ. ಕೆಲವು ಅಧ್ಯಯನದ ಪ್ರಕಾರ ಕೆಂಪು ಬಣ್ಣವು ಹಗಲಿನ ಸಮಯದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತದೆ ಮತ್ತು ನೀಲಿ ಬಣ್ಣವು ರಾತ್ರಿ ಸಮಯದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತದೆ. ಈ ಎರಡು ಲೈಟ್ಸ್ಗಳನ್ನು ಒಟ್ಟಿಗೆ ಬಳಸಿ ಉಪಯೋಗಿಸುವುದರಿಂದ ದಿನದ ಸಮಯವನ್ನು ಲೆಕ್ಕಿಸದೆ ಚಾಲಕರನ್ನು ಎಚ್ಚರಿಸಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ, ಕೆಲವು ತಜ್ಞರ ಪ್ರಕಾರ ಕೆಂಪು ಮತ್ತು ನೀಲಿ ಲೈಟ್ಸ್ಗಳನ್ನು ಬಳಸುವುದರಿಂದ ಕಲರ್ ಬ್ಲೈಂಡ್ನೆಸ್ ಇರುವವರಿಗೆ, ಅಂದರೆ ಕೆಲವರಿಗೆ ಬಣ್ಣಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ, ಅಂತಹ ಚಾಲಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ನಂಬುತ್ತಾರೆ. ಕೆಂಪು ಬಣ್ಣವನ್ನು ನೋಡಲು ತೊಂದರೆ ಇರುವ ಜನರು ಸಾಮಾನ್ಯವಾಗಿ ನೀಲಿ ಬಣ್ಣವನ್ನು ಗುರುತಿಸುವುದಿಲ್ಲ. ಹಾಗೆ ನೀಲಿ ಬಣ್ಣವನ್ನು ಗುರುತಿಸಲು ಸಾಧ್ಯವಾಗದ ಚಾಲಕರು ಕೆಂಪು ಬಣ್ಣವನ್ನು ನೋಡಬಹುದು. ಇವೆರಡನ್ನೂ ಸೇರಿಸಿ ಕೆಂಪು ಮತ್ತು ನೀಲಿ ಲೈಟ್ಸ್ಗಳನ್ನು ಬಳಸುವುದರಿಂದ ಎಲ್ಲ ಚಾಲಕರನ್ನು ಎಚ್ಚರಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಹೇಗಿತ್ತು ಈ ಇನ್ಫಾರ್ಮೇಷನ್? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.